ಎಲ್ಲರಿಗೂ ನಮಸ್ಕಾರಗಳು. ಕಳೆದ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನ ESI ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದೆ, ಹುಷಾರಿಲ್ಲ ಅಂತ. ಈ ವರ್ಷ ಹೇಗೋ ಮಹಾಲಕ್ಷ್ಮಿ ಹಬ್ಬ ಮಾಡೋ ಹಾಗೆ ಮಾಡಿದ್ದಾಳೆ. ಹೂವು ಕಟ್ಟೋದಕ್ಕೆ ಅಂತ ಕೊಟ್ಟಿದ್ಲು ಹೂವು ಮಾರೋ ಹುಡುಗಿ. ಕಟ್ಟಿ ಮುಗಿಸಿ ನಾನು ಕೂಡ ಶಾಪಿಂಗ್ ಮಾಡೋಕ್ಕೆ ಹೋದೆ. ಮಲ್ಲೇಶ್ವರಮಲ್ಲೆಲ್ಲ ಹೂವು, ಹಣ್ಣು, ಸ್ಯಾರಿ ಎಲ್ಲ ತೊಗೊಂಡು ಬಂದೆ. ಕಳೆದ ವರ್ಷ ಒಂದು 20 ದಿನ ಮುಂಚೆನೇ ಸೀರೆ ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೆ, ಆದರೆ ಹಬ್ಬ ಮಾಡೋಕ್ಕೆ ಆಗಿರಲಿಲ್ಲ. 4ನೇ ಶುಕ್ರವಾರನೇನೋ ನಾನು ಹಬ್ಬನ ಮಾಡಿದೆ. ಹಾಗಾಗಿ ಈ ವರ್ಷ ಮುಂಚೆನೇ ತಂದು ಇಟ್ಕೊಳ್ಳೋದು ಬೇಡ ಅಂತ ಸುಮ್ಮನೆ ಇದ್ದು ಇವಾಗ ಸಂಜೆ ಹೋಗಿ ತೊಗೊಂಡು ಬಂದಿರೋದು. ನಾಳೆ ಹಬ್ಬ ಅನ್ನುವಾಗ ಸಂಜೆ ಹೋಗಿ ನಾನು ತೊಗೊಂಡು ಬಂದು ಎಲ್ಲದ ದೇವ್ರ ಸಾಮಾನುಗಳನ್ನೆಲ್ಲ ತೊಳೆಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಲ್ಲ ಕ್ಲೀನ್ ಮಾಡಿ ಆಯಿತು. ಬೆಳಗ್ಗೆ 11 ಗಂಟೆ ಮೇಲೆ ಪೂಜೆ ಇರೋದ್ರಿಂದ ನಾನು ನಿಧಾನವಾಗಿ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡಿ ಒಂದು ಸೈಡಲ್ಲಿ ಇಡ್ತಾಯಿದ್ದೀನಿ. ನನ್ನ ಮಗ ಅಡುಗೆ ಏನು ಮಾಡಬೇಡಮ್ಮ ಅಂತ ಹೇಳಿ ಊಟಕ್ಕೆ ಅಂತ ರೊಟ್ಟಿ ತೊಗೊಂಡು ಬಂದಿದ್ದಾನೆ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ಬಿಟ್ಟೆ. ಬೆಳಗ್ಗೆನೇ ಎದ್ದು ರಂಗೋಲಿ ಕೆಲಸ ಶುರು. ಬೆಳಗ್ಗೆನೇ ಮನೆ ಮುಂದೆ ರಂಗೋಲಿ ಹಾಕಿದರೆ ಒಂದು ಹಬ್ಬದ ಕಳೆನೇ ಬಂದುಬಿಡುತ್ತೆ ಅಲ್ವಾ. ನನಗಂತೂ ತುಂಬ ಇಷ್ಟ ರಂಗೋಲಿ ಹಾಕೋಕ್ಕೆ. ಆದರೆ ನಮ್ಮ ಮನೆ ಮುಂದೆ ಸ್ವಲ್ಪ ಚಿಕ್ಕದಾಗಿ ಜಾಗ ಇರೋದ್ರಿಂದ ಚಿಕ್ಕದಾಗಿ ರಂಗೋಲಿನ ಹಾಕ್ಕೊಂಡೆ. ನಾನೊಂದು ನಿಮಗೆ ಕಿವಿ ಮಾತು ಹೇಳ್ತೀನಿ, ಯಾವತ್ತೂ ಯಾರಾದರೂ ಹೇಳಿದರು ಅಂತ ಹೇಳಿ ಹಬ್ಬನ ಮಾಡಬೇಡಿ. ಯಾವುದೇ ಹಬ್ಬ ಆದ್ರೂ ಅಷ್ಟೇ, ಯಾವುದೇ ವ್ರತ ಆದರೂ ಅಷ್ಟೇ, ಒಂದು ಪೂಜೆ ಆದರೂ ಅಷ್ಟೇ, ಖಂಡಿತವಾಗ್ಲೂ ಮಾಡಬೇಡಿ. ನಾನು ಈಗ 2 ವರ್ಷದ ಹಿಂದೆ ಕೆಲವರು ಹೇಳೋದನ್ನೆಲ್ಲ ಕೇಳಿಕೊಂಡು ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕು, ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ ನಾನು ಮಾಡಿದೆ. ನಾನು ಕೂಡ ತುಂಬಾ ತೊಂದರೆ ಅನುಭವಿಸ್ಬಿಟ್ಟೆ. ಅದು ಬೇಡ ಅಂತ ಯೂಟ್ಯೂಬ್ನಲ್ಲೆಲ್ಲ ಹೇಳೋದು ಬೇಡ ಅಂತ ನಾನು ಸುಮ್ಮನೆ ಆಗಿದ್ದೀನಿ. ತುಂಬಾ ಕಷ್ಟ ಆಯಿತು ನಮಗೆ. ಅದಕ್ಕೆ ನಾನು ನಿಮಗೆಲ್ರಿಗೂ ಹೇಳೋದು, ನಿಮ್ಮ ಮನೆಯಲ್ಲಿ ಏನು ಪದ್ಧತಿನ ಮಾಡ್ಕೊಂಡು ಬಂದಿದ್ದಾರೋ ಅದನ್ನು ಮಾತ್ರನೇ ಮಾಡಿ. ಇಲ್ಲಿಗೆ ಬೇರೆಯವರು ಹೇಳೋದನ್ನು ಯಾವುದನ್ನು ಮಾಡಬೇಡಿ. ನಾನಂತೂ ಈ ವರ್ಷ ಮನಸ್ಸಲ್ಲಿ ಅಂದ್ಕೊಂಡು ಬಿಟ್ಟಿದ್ದೀನಿ, ನಾನು ಮುಂಚೆ ಹೇಗೆ ಮಾಡ್ಕೊಂಡು ಬರ್ತಾಯಿದ್ನೋ ಅದನ್ನೇ ಮಾಡಬೇಕು ಅಂತ. ಮನೆಯಲ್ಲಿ ಹಿರಿಯರೆಲ್ಲ ಹೇಗೆ ಹೇಳ್ತಾರೋ ಹಾಗೇ ಹಬ್ಬನ ಮಾಡಿ. ತುಂಬ ಕಷ್ಟ ಅನುಭವಿಸ್ಬೇಕಾಗ್ಬಿಡುತ್ತೆ ನಾವು. ಅದು ತಡ್ಕೊಳ್ಳೋಕ್ಕಾಗಲ್ಲ. ಕೆಲವೊಂದು ಸಣ್ಣ ಪುಟ್ಟ ಕಷ್ಟಗಳು ಬಂದರೆ ಹೇಗೋ ನಿಭಾಯಿಸ್ಬೋದು. ಸ್ವಲ್ಪ ದೊಡ್ಡದಾಗಿ ಬಂದುಬಿಟ್ರೆ ತುಂಬ ಕಷ್ಟ. ನಾನು 1 ವರ್ಷ ಕೆಲಸ ಎಲ್ಲನೂ ಬಿಡಬೇಕಾಗಿ ಬಂತು. ನಾನು ಆ ಟೆನ್ಷನ್ನಿಂದನೇ ನನ್ನ ಟೈಲರಿಂಗ್ ಕೆಲಸನೆಲ್ಲ ನಾನು ಬಿಟ್ಬಿಟ್ಟಿದ್ದೀನಿ ಇವಾಗ. ನನ್ನ ಹಳೆ ವೀಡಿಯೋಗಳನ್ನ ನೋಡಿ ಗೊತ್ತಾಗುತ್ತೆ. ನಾನು ಎಷ್ಟು ಬಟ್ಟೆಗಳ ಸ್ಟಿಚ್ ಮಾಡ್ತಾಯಿದ್ದೆ ಅಂದರೆ ಒಂದು ದಿನಕ್ಕೆ ಒಂದು 10 ಸ್ಯಾರಿ ಆದರೂ ಫಾಲ್ ಹಾಕ್ತಾಯಿದ್ದೆ. ತುಂಬ ಬಟ್ಟೆಗಳು ಬರ್ತಾಯಿತ್ತು ನನಗಂತೂ. ಅದೆಲ್ಲನೂ ನಿಲ್ಲಿಸ್ಬಿಟ್ಟಿದ್ದೀನಿ ನಾನಿವಾಗ. ನನಗೆ ತುಂಬಾ ಬೇಜಾರಾಗ್ತಾಯಿದೆ. ನನ್ನ ಕೈಯಲ್ಲಿರೋ ಸ್ವಂತ ಕೆಲಸನ ಬಿಟ್ಟು ನಾನಿವಾಗ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾಯಿದ್ದೀನಿ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಕಷ್ಟ ಆಗ್ತಾಯಿದೆ ನನಗಂತೂ. ಇರಲಿ, ನೋಡೋಣ ಮುಂದೆ ಎಷ್ಟು ದಿವಸ ಈ ಕಷ್ಟ ಇರುತ್ತೆ ಅಂತ ಅಂದ್ಕೊಂಡು ನಾನು ಹೋಗ್ತಾಯಿದ್ದೀನಿ. ಅದಕ್ಕೆ ಈ ವರ್ಷ ತಾಯಿಗೆ ನಾನು ಹೇಗೆ ಮಾಡ್ತಾಯಿದ್ನೋ ಹಾಗೆ ಮಾಡ್ತೀನಮ್ಮ ಅಂತ ಅಂದ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಯಾರಿಗಾದರೂ ತಪ್ಪು ಅನಿಸಿದರೆ ದಯವಿಟ್ಟು ಕ್ಷಮಿಸಿ. ಯಾಕೆಂದರೆ ನನಗಾಗಿದ್ದ ಅನುಭವನ ನಾನು ಹೇಳಿದ್ದೀನಿ ಅಷ್ಟೇ. ಕೆಲವರು ಹೇಳ್ತಾರೆ ಹಾಗೆ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ. ಖಂಡಿತವಾಗೂ ಇಲ್ಲ. ನಾವು ಹೇಗೆ ಮುಂಚೆಯಿಂದ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೋ ಅದು ಮಾತ್ರನೇ ಮಾಡಿ ಅಂತ ನಾನು ಹೇಳೋದು ಅಷ್ಟೇ. ನಾನು ಕೂಡ ಈ ವರ್ಷ ತುಂಬಾ ಸಿಂಪಲ್ಲಾಗಿ ಮಾಡಿದ್ದೀನಿ. ನನಗೆ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಭಯದಲ್ಲಿ ಈ ವರ್ಷವೂ ಇನ್ನೂ ನನಗೆ ಸರಿಯಾಗಿ ಹುಷಾರಾಗಿಲ್ಲ. ನಾನು 1 ವರ್ಷ ಆಯಿತು, ಇನ್ನೂ ನನಗೆ ಸರಿ ಹೋಗ್ತಾಯಿಲ್ಲ. ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದರೆ ಸಾಕು ನನಗೆ ಆಗ್ತಾಯಿಲ್ಲ. ಟೆನ್ಷನ್ ತೊಗೊಂಡು ಸ್ವಲ್ಪ ಜಾಸ್ತಿ ಕೆಲಸಗಳನ್ನು ಮಾಡಿದ್ರೆ ನನಗೆ ಮತ್ತೆ ಅದೇ ರೀತಿಯಾಗಿ ತಲೆ ಸುತ್ತು, ವಾಮಿಟು ಎಲ್ಲ ಪ್ರತಿಯೊಂದೂ ಸ್ಟಾರ್ಟ್ ಆಗಿಬಿಡುತ್ತೆ. ಕಾಲು ನೋವು ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ನಿಧಾನವಾಗಿ ಸಮಾಧಾನವಾಗಿದ್ದೇ ಮಾಡಬೇಕು. ಮುಂಚೆ ಎಲ್ಲ ನಾನು 5:30ಗೆಲ್ಲ ಹಬ್ಬನ ಮುಗಿಸ್ಬಿಡ್ತಾಯಿದ್ದೆ. ಆದರೆ ಈ ವರ್ಷ ಸ್ವಲ್ಪ ಟೈಮ್ನ ಕೇಳಿಕೊಂಡು ನಾನು ನಿಧಾನವಾಗಿ ಮಾಡಬೇಕು ಅಂತ 11 ಗಂಟೆ ಮೇಲೆ ಟೈಮ್ ಚೆನ್ನಾಗಿದೆ ಅಂತ ಹೇಳಿದರು. ಹಾಗಾಗಿ ಮಾಡ್ತಾಯಿದ್ದೀನಿ. ನನಗೆ ಬೆಳಗ್ಗೆನೇ ಎದ್ದು ಮಾಡೋಕ್ಕೂ ಆಗ್ತಾಯಿರಲಿಲ್ಲ ಈ ವರ್ಷ. ಮುಂಚೆ ಎಲ್ಲ 5 ಗಂಟೆ, ನಾನು 5:30ಗೆಲ್ಲ ನನ್ನ ಪೂಜೆ ಎಲ್ಲ ಮುಗಿಸಿರ್ತಿದ್ದೆ ನಾನು. ಇರಲಿ, ಇನ್ನೂ ಈ ವರ್ಷವೂ ನೋಡೋಣ. ಮುಂದಿನ ವರ್ಷದಿಂದ ಆ ತಾಯಿ ಹೇಗೆ ನನ್ನ ಕೈಯಿಂದ ಪೂಜೆ ಎಲ್ಲ ಮಾಡಿಸ್ಕೋಬೇಕು ಅಂತಳೋ ಹಾಗೆ ನಾನು ಮಾಡಬೇಕು.
ನೀವೆಲ್ಲ ಹೇಗೆ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿದ್ರಿ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ನಾನು ಈ ವರ್ಷ ಸಿಂಪಲ್ಲಾಗಿ ಆದರೂ ತುಂಬ ಚೆನ್ನಾಗೇ ಆಯಿತು. ನಿಧಾನವಾಗಿ ಪೂಜೆನೂ ಕೂಡ ಎಲ್ಲ ಚೆನ್ನಾಗಾಯಿತು. 11 ಗಂಟೆವರೆಗೂ ಟೈಮ್ ಇರೋದ್ರಿಂದ ನಾನು ಅಡುಗೆ ಕೆಲಸನೂ ಮುಗಿಸ್ಕೊಂಡೇ ಆನಂತರ ಪೂಜೆನೂ ಎಲ್ಲ ಮುಗಿಸ್ಬಿಟ್ಟೆ. ತುಂಬ ಖುಷಿಯಾಯಿತು. ಹೋದ ವರ್ಷ ಹಬ್ಬ ಮಾಡಿಲ್ಲ ಅಂತ 1 ವರ್ಷ ಕೊರಗಿದ್ದೀನಿ. ಅದೇನೋ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಅಂದರೆ ತುಂಬಾ ಆಸೆ ಅಲ್ವಾ. ತುಂಬ ಇಷ್ಟ ನನಗಂತೂ ವರಮಹಾಲಕ್ಷ್ಮಿ ಹಬ್ಬ. ಎಲ್ಲದಕ್ಕಿಂತ ಎಲ್ಲ ಹಬ್ಬಗಳಿಗಿಂತ ಹೆಚ್ಚಾಗಿ ನಾನು ವರಮಹಾಲಕ್ಷ್ಮಿ ಮತ್ತು ಗಣಪತಿ ಹಬ್ಬನ ಎರಡನ್ನೂ ತುಂಬ ಇಷ್ಟಪಟ್ಟು ಮಾಡ್ತೀನಿ. ಈ ವರ್ಷ ಮಾಡದೆ ಸಮಾಧಾನ ಆಯಿತು. ತೆಂಗಿನಕಾಯಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡಿದ್ದೀನಿ. ಎಲ್ಲ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಫೋಟೋಗಳಿಗೆ ಎಲ್ಲನೂ. ಹೆಣ್ಮಕ್ಳು ಒಬ್ಬರು ಇರಬೇಕು ರೀ ಮನೆಯಲ್ಲಿ. ತಾಯಂದಿರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನನಗಿಬ್ಬರು ಗಂಡು ಮಕ್ಕಳೇ ಇದ್ದಾರೆ, ಮಾಡಿಕೊಡ್ತಾರೆ ಪಾಪ, ಅವರು ಇಲ್ಲ ಅಂತ ಹೇಳಲ್ಲ. ಆದರೆ ಪ್ರತಿಯೊಂದು ಕೆಲಸನೂ ಹೇಳಬೇಕು, ಒಂದೊಂದು ಮಾಡಿಸ್ಕೊಳ್ಬೇಕು, ಸ್ವಲ್ಪ ಬೇಜಾರಾಗುತ್ತೆ. ಆದರೆ ಒಂದು ಹೆಣ್ಮಗು ಇದ್ದರೆ ತುಂಬಾ ಖುಷಿಯಾಗುತ್ತೆ ನನಗೆ. ಆದರೆ ಏನು ಮಾಡಲಿ, ನಿಮಗೆಲ್ಲ ಹೆಣ್ಮಕ್ಳು ಚೆನ್ನಾಗಿ ಹೆಲ್ಪ್ ಮಾಡ್ತಾರಾ ನಿಮ್ಮ ಮನೆಯಲ್ಲಿ? ಇಲ್ಲ ನಿಮ್ಮ ಗಂಡು ಮಕ್ಕಳು ನಿಮ್ಮ ಮನೆಯಲ್ಲಿದ್ರೂ ಅವರೂ ಹೆಲ್ಪ್ ಮಾಡ್ತಾರಾ ಇಲ್ವಾ? ನನಗೂ ತಿಳಿಸಿ, ಕಮೆಂಟ್ ಮಾಡಿ. ಹಾಗೆ ನಾನು ಲಕ್ಷ್ಮಿಗೆ ಇವಾಗ ಕಾಸೆಲ್ಲ ಪೋಣಿಸ್ತಾ ಇದ್ದೀನಿ. ಕಾಸು ಮತ್ತು ಕರಿಮಣಿ ಎಲ್ಲ ಇರುತ್ತಲ್ಲ, ಅದು ಕಳಶಕ್ಕೆ ಕಟ್ಟೋದಕ್ಕೆ. ನಾನು ಈ ವರ್ಷ ಕಟ್ಟಿದ್ರೆ ಇನ್ನು ಮತ್ತೆ ಮುಂದಿನ ವರ್ಷವೇ ಅದನ್ನು ಬಿಚ್ಚಿ ಮತ್ತೆ ಪೋಣಿಸಿ ಕಟ್ಟೋದು. ಪ್ರತಿ ವರ್ಷವೂ ಹೀಗೆ ಮಾಡ್ತೀನಿ. ಪ್ರತಿಯೊಂದು ಕೆಲಸನೂ ನಾನು ಒಬ್ಬಳೇ ಮಾಡ್ಕೊಳ್ಬೇಕು. ನಾನು ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 11 ಗಂಟೆ ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ನಾನು ಕೂಡ ರೆಡಿಯಾಗಿ ಆಮೇಲೆ ಪೂಜೆ ಮಾಡ್ಬೋದು ಅಂತ ಮಾಡ್ತಾಯಿದ್ದೀನಿ. ನಾನು ಇವಾಗ ಇದು ಗೊರವನಹಳ್ಳಿಲಿ ನನಗೆ ಕೊಟ್ಟಿದ್ದಂತಹದ್ದು. ನಾನು ಅದನ್ನು ಕಳಶಕ್ಕೆ ಕಟ್ಟಿದ್ದೀನಿ. ಇವಾಗ ತಾಯಿಗೆ ಅಭಿಷೇಕ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ. ನಾನು ಈ ವರ್ಷ ಸಿಂಪಲ್ಲಾಗಿ ಈ ರೀತಿಯಾಗಿ ಪೂಜೆನ ಮಾಡಿದ್ದೀನಿ. ಪ್ರತಿ ವರ್ಷವೂ ಹೀಗೇ ಇರುತ್ತೆ. ಆದರೆ ಇನ್ನು ಈ ವರ್ಷ ಸ್ವಲ್ಪ ತಟ್ಟೆಗಳೆಲ್ಲ ಕಡಿಮೆ ಮಾಡಿದ್ದೀನಿ, ತಿಂಡಿಗಳೆಲ್ಲ ಏನೂ ಮಾಡಿಲ್ಲ. ಹಾಗೆ ಅಲಂಕಾರನೂ ಸ್ವಲ್ಪ ಕಡಿಮೆನೇ ಆಯಿತು. ಇರಲಿ, ಈ ವರ್ಷ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಅದೇ ಮುಂಚೆನೇ ಹೇಳಿದ್ನಲ್ಲ, ಸ್ವಲ್ಪ ಟೆನ್ಷನ್ ತೊಗೊಂಡ್ಬಿಟ್ರೆ ನನಗೆ ಆಗೋದಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ಮಾಡಿದ್ದೀನಿ. ಹೇಗಿದೆ ನಮ್ಮ ಮನೆ ವರಮಹಾಲಕ್ಷ್ಮಿ? ಒಂದು ಕಮೆಂಟ್ ಮಾಡಿ ತಿಳಿಸಿ.